ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್. ಇವತ್ತು ಒಂದು ಫಂಕ್ಷನ್ ಇತ್ತು ಅಂತೇಳಿ ಹೊರಡ್ತಾ ಇದ್ದೆ. ಈಗಷ್ಟೇ ಸ್ನಾನ ಮುಗಿಸ್ಕೊ ಬಂದೆ. ಒಂದು ಗೃಹ ಪ್ರವೇಶಕ್ಕೆ ಹೋಗೋದಿತ್ತು. ಹಾಗಾಗಿ ನಾನು ಅಮ್ಮ ಅಪ್ಪ ಎಲ್ಲ ಹೊರಟಿದ್ವು. ಹಾಗಾಗಿ ನಾನು ಸಹ ಸ್ನಾನ ಮಾಡಿ ರೆಡಿ ಆಗೋಣ ಅಂತೇಳಿ ಬೆಳಗ್ಗೆ ಎದ್ದು ಮನೆ ಕೆಲಸನೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ನಂತರ ಸ್ನಾನನ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ರೆಡಿ ಆಗಬೇಕು. ನಾನು ಸಹ ರೆಡಿಯಾಗಿ ಮತ್ತೆ ನಿಮಗೆ ಸಿಗ್ತೀನಿ. ಫಂಕ್ಷನಿಗೆ ಹೋಗ್ಬೇಕಾಗಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸನೆಲ್ಲ ಮಾಡಿ ಮುಗಿಸಿ ಹೋದರೆ ಸರಿಯಾಗುತ್ತೆ. ಮತ್ತೆ ಬಂದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಟಯರ್ಡ್ ಆಗಿರುತ್ತೆ ಅಂತ ಹೇಳಿ ಕೆಲಸನ ಮಾಡ್ಕೊಳ್ಳೋದಕ್ಕಿಂತ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ 2-3 ದಿನದಿಂದ ಬಾಡಿ ಯಾಕೋ ಹೀಟ್ ಆಗಿತ್ತು ಅಂತ ಹೇಳಿ ನಾನು ನೈಟ್ ಮಲ್ಕೋಬೇಕಾದ್ರೇ ಮೆಂತ್ಯನ ನೆನೆಗೆ ಹಾಕಿದ್ದೆ. ಬರೀ ಮೆಂತ್ಯನ ತಿನ್ನೋದಕ್ಕಾಗೋದಿಲ್ಲ ಅಂತೇಳಿ ಅದ್ರ ಜೊತೆಗೇ ಕಡಲೆಕಾಳನ್ನು ಸಹ ನೆನೆಸಿದ್ದೆ. ಎರಡರ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸಹ ಮೆಂತ್ಯನ ತಿಂದುಬಿಟ್ಟು ನಾವೇನು ನೆನೆಸಿರ್ತೀವಿ ಆ ನೀರನ್ನು ಸಹ ಕುಡಿಯೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ. ಬಾಡಿನೂ ಸಹ ಹೀಟು ಕಡಿಮೆ ಆಗುತ್ತೆ, ಹಾಗೆ ಕೂದಲು ಸಹ ಬೆಳೆಯೋದಕ್ಕೆ ಎಲ್ಪ್ ಮಾಡುತ್ತೆ. ಹಾಗೆ ನಾನು ಕೆಲಸನೆಲ್ಲ ಮಾಡಿ ಮುಗಿಸ್ಕೊಂಡು ಸ್ನಾನನ ಮಾಡ್ಕೊಬರೋಣ ಅಂತೇಳಿ ಸ್ನಾನ ಮಾಡ್ಕೊಬರೋದಕ್ಕೂ ಸಹ ಹೋದೆ. ಸ್ನಾನನೆಲ್ಲ ಮಾಡಿ ಮುಗಿಸಿದ್ಮೇಲೆ ಫಂಕ್ಷನಿಗೆ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ನಾವು ಹೊರಗಡೆ ಬಿಸಿಲಲ್ಲಿ ಹೋಗೋದ್ರಿಂದ ಬಾಡಿ ಫುಲ್ ಟ್ಯಾನ್ ಆಗುತ್ತೆ. ಹಾಗಾಗಿ ನಾವೆಲ್ಲೇ ಹೊರಗಡೆ ಹೋಗ್ತೀವಿ ಅಂತಂದ್ರೂ ಸಹ ಫೇಸ್ಗೆ ಮತ್ತು ಕೈ ಕಾಲಿಗೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೋಬೇಕು. ಹಾಗಾಗಿ ನಾನು ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿಕೊಂಡು ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ನಾನು ಸನ್ಸ್ಕ್ರೀನ್ ಮತ್ತು ಫೇರ್ ಆ್ಯಂಡ್ ಲವ್ಲಿ ಎರಡೇ ಕ್ರೀಮನ್ನು ಯೂಸ್ ಮಾಡೋದು. ಹೊರಗಡೆಯಿಂದ ನಾನು ಯಾವುದೇ ಒಂದು ಕ್ರೀಮನ್ನು ಸಹ ತೊಗೊಬಂದು ಯೂಸ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಹೊರಗಡೆಯಿಂದ ಕ್ರೀಮ್ನ ಯೂಸ್ ಮಾಡಿದ್ರೆ ಅದು ನಮಗೆ ಫೇಸ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಸುಮ್ಮನೆ ಮೊಡವೆಗಳು ಎಲ್ಲ ಎದ್ದು ಮುಖ ಎಲ್ಲ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ನಾನು ಯಾವುದೇ ಒಂದು ಕ್ರೀಮನ್ನು ಸಹ ಯೂಸ್ ಮಾಡೋದಿಲ್ಲ. ಏನು ನಾವು ಡೈಲಿಯಾಗಿ ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ತೀವಿ ಅದು ಒಂದೇ ಕ್ರೀಮನ್ನು ನಾವು ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಬೇರೆಯವರೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ನೋಡಿಬಿಟ್ಟು ಯಾವುದೇ ಒಂದು ಕ್ರೀಮನ್ನು ಸಹ ನಾವು ಸಹ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ನಾನು ಸಹ ರೆಡಿಯಾಗಿ ಮಗುನೂ ಸಹ ರೆಡಿ ಮಾಡಿಕೊಂಡು ಸ್ಟ್ಯಾಂಡ್ ಹತ್ರ ಹೋದ್ವು. ಬಸ್ಸಿಗೆ ಲೇಟ್ ಆಗುತ್ತೆ ಅಂತೇಳಿ ನಾನು ಅಪ್ಪ ಅಮ್ಮ ಮತ್ತು ತೇಜು ದೊಡ್ಡಮ್ಮ ಎಲ್ಲರೂ ಸಹ ರೆಡಿಯಾಗಿ ಸ್ಟ್ಯಾಂಡ್ ಹತ್ರ ಹೋಗಿ ಕೂತಿದ್ವು. ಬಸ್ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ನಾನು ಸಹ ರೆಡಿಯಾಗಿದ್ನಲ್ಲ ಅದ್ರದ್ದು ಸಹ ಒಂದು ವಿಡಿಯೋನ ಮಾಡಿಕೊಂಡೆ. ಹಾಗೆ ನಾವಿವತ್ತು ಮೂಡಿಗೆರೆಗೆ ಹೊಸಮನೆಗೆ ಹೋಗ್ತಿರೋದ್ರಿಂದ ಆ ಸೈಡು ಸ್ವಲ್ಪ ಘಾಟಿ ಸೆಕ್ಷನ್ ಜಾಸ್ತಿ ಇರುತ್ತೆ, ವಾಮಿಟ್ ಆಗುತ್ತೆ ಅಂತ ಹೇಳಿ ನನಗೆ ತೇಜ್ಗೆ ಇಬ್ರಿಗೂ ಸಹ ಮಾವಿನಕಾಯಿ ಸಿಕ್ತು ಅಂತೇಳಿ ನಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಖಾರ ಪುಡಿನ ಜಾಸ್ತಿ ಹಾಕಿಸಿ ಮಾವಿನಕಾಯಿನ ತಗೊಬಂದು ಹೋಗ್ತಾ ಹಾಗೆ ತಿಂತಾನೂ ಸಹ ಹೋದ್ವು. ಮೂಡಿಗೆರೆ ಸೈಡ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ಕಡೆ ಸೈಡು ಕಾಫಿನ ಜಾಸ್ತಿ ಬೆಳೆಯೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನಾನು ಸಹ ಅಲ್ಲಿಂದು ವೆದರ್ನೆಲ್ಲ ವೀಡಿಯೋನೂ ಸಹ ಮಾಡ್ಕೊಂಡು ಹೋದೆ. ನಮಗೆ ಕಾಫಿನ ನೋಡಿ ಅಭ್ಯಾಸ ಇರೋದಿಲ್ಲ, ನಾವು ಮಲೆನಾಡು ಸೈಡ್ ಆಗಿರೋದ್ರಿಂದ ನಾವು ಕಾಫಿನೆಲ್ಲ ನೋಡಿರೋದಿಲ್ಲ. ಹಾಗಾಗಿ ನಾನು ಇದೇ ಫಸ್ಟ್ ಟೈಮು ಕಾಫಿನ ನೋಡ್ಕೊಂಡು ಹೋಗಿದ್ದು. ಅಲ್ಲಿ ಹೂಗಳೆಲ್ಲ ಈಗ ಹೊಸದಾಗಿ ಹೂ ಬಿಡ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತು ಮಾತ್ರ ನೋಡೋದಕ್ಕೆ. ಗಿಡದ ತುಂಬ ಒಳ್ಳೆ ಮಲ್ಲಿಗೆ ಹೂ ಏನು ಅರಳಿರುತ್ತೆ ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಸ್ಟ್ಯಾಂಡಲ್ಲಿ ಇಳಿದು ನಾವೂ ಸಹ ಮನೆ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸ್ಟ್ಯಾಂಡಿಂದ ಮನೆಗೆ ಏನಿಲ್ಲ ಅಂದ್ರೂ 1 ಕಿಲೋಮೀಟರ್ ಅಂತೂ ಆಗುತ್ತೆ. ನಡ್ಕೊಂಡು ಬಿಸಿಲಲ್ಲಿ ಹೋಗೋದ್ರಿಂದ ಸ್ವಲ್ಪ ಬಿಸಿಲಲ್ಲಿ ಬಾಯಾರಿಕೆ ಆಗ್ತಿತ್ತು ಅಂತೇಳಿ ನಾನು ಅಲ್ಲೇ ಹತ್ರ ಇದ್ದಿದ್ದಂತಹ ಬೇಕ್ರಿಲಿ ಒಂದು ಜ್ಯೂಸ್ ಬಾಟಲ್ನೂ ಸಹ ತಗೊಂಡು ಜ್ಯೂಸನ್ನ ಕುಡ್ಕೊಂಡು ಹಾಗೆ ಮನೆ ಹತ್ರ ಹೋದ್ವು. ಮನೆ ಹತ್ರ ಹೋದ್ಮೇಲೆ ಮನೆಯನ್ನೆಲ್ಲ ನೀಟಾಗಿ ಒಂದು ರೌಂಡು ನೋಡಿಕೊಂಡು ಹಾಗೆ ವೀಡಿಯೋನೂ ಸಹ ಮಾಡಿಕೊಂಡೆ. ನಮ್ಮ ಅಪ್ಪನಿಗೆ ಸ್ವಲ್ಪ ಭಕ್ತಿ ಜಾಸ್ತಿ ಆಗಿರೋದ್ರಿಂದ ದೇವ್ರು ಎಲ್ಲೇ ಸಿಕ್ಕಿದ್ರೂ ಸಹ ಹೋಗಿ ಅಡ್ಬಿದ್ದು ನಮಸ್ಕಾರನ ಮಾಡಿಕೊಂಡೇ ಬರೋದು. ಹಾಗೆ ನಮ್ಮ ಅಪ್ಪನೂ ಸಹ ದೇವ್ರ ಹತ್ರ ಹೋಗಿ ಅಡ್ಬಿದ್ದು ಪೂಜೆನ ಮಾಡ್ಕೋತಾ ಇತ್ತು. ನಾವೂ ಸಹ ಮನೆಯನ್ನೆಲ್ಲ ವೀಡಿಯೋನ ಮಾಡಿಕೊಂಡು ಹಾಗೆ ನಾವೂ ಸಹ ಹೊಸಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಮೊಯ್ನೂ ಸಹ ಕೊಟ್ಟು ವೀಡಿಯೋನೂ ಸಹ ಮಾಡಿಕೊಂಡು ಅಲ್ಲಿ ಏನು ರಿಲೇಷನ್ಗಳೆಲ್ಲ ಬಂದಿರ್ತಾರೆ ಅವ್ರನ್ನು ಸಹ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಅಂತ ಹೊರಟ್ವು. ಹಾಗೆ ನಾನು ಬೆಳಿಗ್ಗೆ ಬರಬೇಕಾದ್ರೆ ಕೂದಲನ್ನ ಬಿಟ್ಕೊಬಂದಿದ್ನಲ್ಲ, ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕೂದಲು ತುಂಬಾ ಸೆಕೆ ಆಗ್ತಿತ್ತು ಅಂತೇಳಿ ನಾನು ನೀಟಾಗಿ ಬನ್ನ ಮಾಡಿಕೊಂಡು ಮತ್ತು ಸ್ಟ್ಯಾಂಡ್ ಹತ್ರ ಹೋಗಿ ಬಸ್ಸು ಸಹ ಬಂತು ಅಂತೇಳಿ ಬಸ್ಸಲ್ಲಿ ಮತ್ತೆ ಚಿಕ್ಕಮಂಗ್ಳೂರಿಗೆ ಅಂತ ಹೊರಟ್ವು.
ನಾವು ಮನೆ ಹತ್ರ ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ 4 ಗಂಟೆ ಆಗೋಗ್ಬಿಟ್ಟಿತ್ತು. ಸುಂದರಲ್ಲ ಅಗಸ್ತ್ಯ 5 6 ಸುಂದರಲ್ಲ ಬಿಡ್ತೀನಿ ನಾನು. ಕರೆಕ್ಟ್ ಕರೆಕ್ಟ್ ನಾನು 5 ಅವೆಲ್ಲ ತೆಗ್ದಿದ್ದೆ ತಪ್ಪು. ಅಗಸ್ತ್ಯ ಬಿಡಲ್ಲ ಅಲ್ಲಿ ಹೆಂಗ್ ಓದ್ಬಿಡು. ಈಜು ಇವರಿಬ್ರು ವಿನ್ ಆದ್ರೆ ನೀನು ಮೇಡಮ್ ಹಿಂಗ್ ಡ್ಯಾನ್ಸ್ ಮಾಡಿದ್ರು ಅಲ್ಲಲ್ಲ ಕಯ ವಿನ್ನರ್